ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲ ಸುದ್ದಿಯನ್ನ ಗಮನಿಸೋಣ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಲ್ಲ ನಿಧಿ ಸಿಕ್ಕ ಕುಟುಂಬಸ್ಥರು ನಮ್ಮ ಚಿನ್ನ ನಮಗೆ ವಾಪಸ್ ಬೇಕು, ನಮ್ಮ ಪೂರ್ವಜರು ಮಾಡಿಟ್ಟ ಚಿನ್ನ ಅದು ಅಂತ ಹೇಳಿದ್ರು. ಆದ್ರೆ ಅದೇ ಕುಟುಂಬಸ್ಥರು ಇವತ್ತು ಯೂಟರ್ನ್ ಹೊಡೆದಿದ್ದಾರೆ. ನಮಗೆ ಚಿನ್ನ ಬೇಡ, ಮನೆ ಕಟ್ಟಿಸ್ಕೊಡಿ ಅಂತಿದ್ದಾರೆ. ಅದರ ಜೊತೆಗೆ ಪುರಾತತ್ವ ಇಲಾಖೆ ಅಧಿಕಾರಿಗಳ ವಿರುದ್ಧವೂ ಕೂಡ ಕುಟುಂಬಸ್ಥರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಐತಿಹಾಸಿಕ ಗ್ರಾಮವಾದಂತಹ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿತ್ತು. ಕಳೆದ 3 ದಿನಗಳ ಹಿಂದೆ ಇದೇ ಒಂದು ಜಾಗದಲ್ಲಿ ನಿಧಿ ಪತ್ತೆಯಾಗಿತ್ತು. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಕಸ್ತೂರವ್ವ ರಿತ್ತಿ ಎನ್ನುವರು ಮನೆಯ ಪಾಯ ತುಂಬುವಂತ ಸಮಯದಲ್ಲಿ ಏನು ಇಲ್ಲಿ ಕಟ್ಟಿಗೆ ಹೋಗಿದ್ದಾರೆ. ಇದೇ ಒಂದು ಭಾಗದಲ್ಲಿ ಸುಮಾರು 466 ಗ್ರಾಮದಷ್ಟು ನಿಧಿ ಪತ್ತೆಯಾಗಿತ್ತು. ಆದರೆ ನಿನ್ನೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಬಂದಂತ ಸಮಯದಲ್ಲಿ ಇದು ನಿಧಿಯಲ್ಲ, ಆ ಕುಟುಂಬಕ್ಕೆ ಸೇರ್ಬೇಕಂತ ಹೇಳಿದ್ರು. ಆಗ ಆ ಕುಟುಂಬಸ್ಥರು ಕೂಡ ಈ ನಿಧಿ ನಮಗೆ ಬೇಕು, ಅಂದ್ರೆ ಈ ಚಿನ್ನವನ್ನು ನಮಗೆ ಕೊಡಬೇಕಂತ ಹೇಳಿ ಆಗ್ರಹಿಸಿದ್ರು. ಅದಾದ ನಂತರ ಇವಾಗ ಮತ್ತೆ ಕುಟುಂಬಸ್ಥರು ಯೂಟರ್ನ್ ಹೊಡಿತಾ ಇದ್ದಾರೆ. ಯಾಕಂತಂದ್ರೆ ನಮಗೆ ಇವಾಗ ನಿಧಿ ಬೇಡ, ಆ ಬಂಗಾರ ಬೇಡ, ಅದು ಸರ್ಕಾರಕ್ಕೆ ಸೇರಲಿ, ಆದ್ರೆ ನಮಗೆ ಮನೆ ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಏನು ನಾವು ಈ ಸ್ಥಳದಲ್ಲಿ ನಿಂತುಕೊಂಡಿದ್ದೇವೆ, ಇದೇ ಒಂದು ಸ್ಥಳದಲ್ಲಿ ಇವಾಗ ಅವರು ಮನೆ ನಿರ್ಮಾಣ ಮಾಡ್ತಾ ಇದ್ರು. ಇವಾಗ ಈ ಜಾಗನೂ ಕೂಡ ಬೇಡ, ಯಾಕಂದ್ರೆ ನಿಧಿ ಸಿಕ್ಕಂತ ಮನೆಯಲ್ಲಿ ನಾವು ಮನೆಯನ್ನು ಕೂಡ ನಿರ್ಮಾಣ ಮಾಡೋದಿಲ್ಲ, ನಮಗೆ ಪ್ರತ್ಯೇಕವಾಗಿ ಮನೆ ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿ ಕುಟುಂಬಸ್ಥರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಅಮ್ಮ, ಈಗ ನಿನ್ನೆ ಪತ್ತೆಯಾದ ಸಮಯದಲ್ಲಿ ನಿಮಗೆ ಚಿನ್ನ ಬೇಕಂತ ಹೇಳಿದ್ರಿ, ಇವತ್ತು ಮನೆ ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿದ್ರಿ. ಬೇಡಿಕೆ ಏನಮ್ಮ ನಿಮ್? ನಮ್ ಬೇಡಿಕೆ ಏನು, ಎಲ್ಲಿ ಜಲ ಹಿಡು ಮನಿ ಹೊರಗೆ ನನ್ ಮಗ ಜೀವನ ನೋಡಿ ಏನ ಒಂದ್ ಸ್ವಲ್ಪ ಹುಡ್ಕೊಂಡು. ಅಮ್ಮ, ಈಗ ಇಲ್ಲಿ ಬೇಕೋ ಮನಿ, ಇನ್ ಬೇರೆ ಕಡೆ ಬೇಕು? ಬೇರೆ ಕಡೆ ಹೊಡೆ ನಮ್ಮ ಬೇರೆ ಕಡೆ ಯಾವ ಸಮಾನ. ಅಜ್ಜಿ, ಈಗ ಇಲ್ಲಿ ಯಾಕೆ ಬೇಡ ಅನ್ನಕತ್ತೀರಿ? ಈಗ ಬೇಡ್ರಿ, ನಾವು 3 ದಿನ ಆತೀಗ ಇಲ್ಲಿ ಅಲ್ಲಿವ್ರಿ. ನಮ್ಗ್ ಬೇರೆ ಕಡೆನ ಇದನ್ನ ಹೇಳಿವ್ರಿ. ನಾವ್ ಅದನ್ನ ಕೆಣ್ಣ ಬಂಗಾರನ ಒಲಿವ್ರಿ. ನನ್ನ ಮೊಮ್ಮಗ ನೌಕರಿ ಬರುವಂತ ನಮಗ್ ಬರದಿಟ್ಟು ಹೋಗ್ಬೇಕು. ಇನ್ನು ವಿದ್ಯಾಭ್ಯಾಸಕ್ಕೂ ಅವರ ನೋಡ್ಕೊಂಡು ಎಲ್ಲಾ ನೋಡ್ಕೊಂತೀವಂತ ನಮಗ ಹೇಳ್ಯಾರ. ಅಂದ್ರಮ್ಮ, ಈಗ ಮತ್ತೀಗ ನಿಮ್ಗೆ ಅವ್ರು ಮನಿ ಕಟ್ಕೊಳಕ್ ಅವಕಾಶ ಮಾಡ್ಕೊಡ್ತೇವಂದ್ರು, ಈ ಜಗದಾಗ ನೀವು ಮನಿ ಕಟ್ಕೊಳ್ಳೋದಿಲ್ಲ? ಇಲ್ರಿ, ಒಲ್ಲಿವ್ರಿ ನಾವು ಈಗ. ಯಾಕೆ ನಮಗ್ ಬಯ್ಯಾರಿ ಸಾಕು. ಒಬ್ಬ ಹೋದನ ಮೊಮ್ಮಗ, ಅವಂದ್ ಬೆಳೆದ್ರ ಸಾಕು. ನಾವು ಈಗ ಹಾಕಿದ ನಾವು ಮೊದ್ಲಾಗಿದ್ದನಾದ್ರೂ ಬೇಡನ ಅಂದಿವಿ. ಆದ್ರ ಏನ ಇರ್ಲಿ ಅಂತ ಹೇಳ ನಮಗ ಇದು ಸಿಗ್ತತೇನಿಲ್ಲ ನಮಗೇನ್ ಗೊತ್ತಿಲ್ಲಲ್ಲ. ಸಿಕ್ಕಿಂದಾದ್ರೆ ನಾನು ಬೇಡ ಅಂತ ಹೇಳ್ಬಿಟ್ಟಿ ನಾವು. ಭಯ ಅನ್ಸಾಕತ್ತೈತಿ, ಯಾಕಂದ್ರೆ ನಿಧಿ ಸಿಕ್ಕೈತಿ, ಅದ ಮನೆಯಲ್ಲಿ ಇರೋದು ಹೇಗೆ? ಬೇಡ್ರಿ ನಾವು ನಮಗ. ಹಂಗಾಗಿ ನಾವು ಬೇರೆ ಕಡೆ ಕೊಡ್ರಿ. ಈಗ ಆ ಚಿನ್ನನೂ ಬೇಡ? ಬ್ಯಾಡ್ರಿ ಅಪ್ಪ, ಚಿನ್ನ ನಮಗ ಬ್ಯಾಡ್ರಿ. ಮತ್ತಾಗ ನೌಕರಿ ಬೇಕು. ದಾರಿ ಮಾಡಿ ಕೊಡ್ಬೇಕು, ಈಗ ನೆರಳು ಮಾಡಿ ಕೊಡ್ಬೇಕು. ಹ್ಞೂನ್ರಿ, ಮನಿ ಬೇಕಾರಿ ಇವತ್ತನ್ನಂಗಿಲ್ಲ, ನಾಳೆ ಅನ್ನಂಗಿಲ್ಲ. ಈಗ ನಮ್ಮ ಮನೆಯಾಗ ಇಟ್ಕೊಂಡಿನಲ್ಲ, ಈಗ ಬಾಡಿಗೆ ಮನೆ ಇದ್ದಗತಿ ಐತಿ. ನನ್ನ ಮನೆಗ ನನ್ನಂತ ಕದಾರ ಅವ್ರಿಬ್ರು. ಈಗ ನಾನ ಈಗ ನನ್ಗ ದುಡಿಬೇಕು, ಆಕಿಗೆ ದುಡ್ಕೊಂಡು ತಿಂತೀವಿ ನಾವು. ನಮ್ಮ ಮಕ್ಕಳು ಬೇರೆ ಆಗ್ಯಾರ, ನಾವು ತಾಯಿ ಮಕ್ಕಳು ನಾವು 3 ಸೇರಿ ಅದೀವಿ. ಮಕ್ಕಳು ಅದಾರ, ಗಂಡ ಮಕ್ಳು ಇಲ್ಲ ಅನ್ನಂಗಿಲ್ಲ. ಅವ್ರು 2 ಅದಾರ, ಬಳಿಯ ಮಾವ. ನಾವು ಏನು ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ರಿತ್ತಿ ಕುಟುಂಬ ಇವಾಗ ಸಂಕಷ್ಟದಲ್ಲಿತ್ತು. ಯಾಕಂತಂದ್ರೆ ಇದೇ ಒಂದು ಜಾಗದಲ್ಲಿ ಚಿನ್ನ ಸಿಕ್ಕಿತ್ತು. ಇವಾಗ ಚಿನ್ನವನ್ನು ನಮಗೆ ಬೇಕಂತ ಹೇಳಿ ಆಗ್ರಹಿಸಿದ್ರು. ಆದ್ರೆ ಇವಾಗ ಆ ನಿಧಿ ಸಿಕ್ಕಂತ ಸ್ಥಳದಲ್ಲಿ ನಾವು ಮನೆ ನಿರ್ಮಾಣ ಮಾಡೋದಿಲ್ಲ, ನಮಗೆ ಪರ್ಯಾಯವಾಗಿ ಬೇರೆ ಕಡೆ ಮನೆ ನಿರ್ಮಾಣ ಮಾಡಿಕೊಡಬೇಕಂತ ಹೇಳಿ ಆ ಕುಟುಂಬ ಒತ್ತಾಯ ಮಾಡ್ತಾ ಇದೆ. ಸರ್ಕಾರ ಕೂಡ ಅವರಿಗೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಅವರಿಗೆ ಏನು ಅವರು ಪರ್ಯಾಯವಾಗಿ ಮನೆ ನಿರ್ಮಾಣ ಮಾಡಿಕೊಳ್ಳಲು ಅವಕಾಶ ಕೇಳ್ತಾ ಇದ್ದಾರೆ, ಅದನ್ನು ಆದಷ್ಟು ಬೇಗ ಮಾಡಿಕೊಡಬೇಕಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ. ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲ ಸುದ್ದಿಯನ್ನ ಗಮನಿಸೋಣ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಲ್ಲ ನಿಧಿ ಸಿಕ್ಕ ಕುಟುಂಬಸ್ಥರು ನಮ್ಮ ಚಿನ್ನ ನಮಗೆ ವಾಪಸ್ ಬೇಕು, ನಮ್ಮ ಪೂರ್ವಜರು ಮಾಡಿಟ್ಟ ಚಿನ್ನ ಅದು ಅಂತ ಹೇಳಿದ್ರು. ಆದ್ರೆ ಅದೇ ಕುಟುಂಬಸ್ಥರು ಇವತ್ತು ಯೂಟರ್ನ್ ಹೊಡೆದಿದ್ದಾರೆ. ನಮಗೆ ಚಿನ್ನ ಬೇಡ, ಮನೆ ಕಟ್ಟಿಸ್ಕೊಡಿ ಅಂತಿದ್ದಾರೆ. ಅದರ ಜೊತೆಗೆ ಪುರಾತತ್ವ ಇಲಾಖೆ ಅಧಿಕಾರಿಗಳ ವಿರುದ್ಧವೂ ಕೂಡ ಕುಟುಂಬಸ್ಥರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಐತಿಹಾಸಿಕ ಗ್ರಾಮವಾದಂತಹ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿತ್ತು. ಕಳೆದ 3 ದಿನಗಳ ಹಿಂದೆ ಇದೇ ಒಂದು ಜಾಗದಲ್ಲಿ ನಿಧಿ ಪತ್ತೆಯಾಗಿತ್ತು. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಕಸ್ತೂರವ್ವ ರಿತ್ತಿ ಎನ್ನುವರು ಮನೆಯ ಪಾಯ ತುಂಬುವಂತ ಸಮಯದಲ್ಲಿ ಏನು ಇಲ್ಲಿ ಕಟ್ಟಿಗೆ ಹೋಗಿದ್ದಾರೆ. ಇದೇ ಒಂದು ಭಾಗದಲ್ಲಿ ಸುಮಾರು 466 ಗ್ರಾಮದಷ್ಟು ನಿಧಿ ಪತ್ತೆಯಾಗಿತ್ತು. ಆದ್ರೆ ನಿನ್ನೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಬಂದಂತ ಸಮಯದಲ್ಲಿ ಇದು ನಿಧಿಯಲ್ಲ, ಆ ಕುಟುಂಬಕ್ಕೆ ಸೇರ್ಬೇಕಂತ ಹೇಳಿದ್ರು. ಆಗ ಆ ಕುಟುಂಬಸ್ಥರು ಕೂಡ ಈ ನಿಧಿ ನಮಗೆ ಬೇಕು, ಅಂದ್ರೆ ಈ ಚಿನ್ನವನ್ನು ನಮಗೆ ಕೊಡಬೇಕಂತ ಹೇಳಿ ಆಗ್ರಹಿಸಿದ್ರು.
ಅದಾದ ನಂತರ ಇವಾಗ ಮತ್ತೆ ಕುಟುಂಬಸ್ಥರು ಯೂಟರ್ನ್ ಹೊಡಿತಾ ಇದ್ದಾರೆ. ಯಾಕಂತಂದ್ರೆ ನಮಗೆ ಇವಾಗ ನಿಧಿ ಬೇಡ, ಆ ಬಂಗಾರ ಬೇಡ, ಅದು ಸರ್ಕಾರಕ್ಕೆ ಸೇರಲಿ, ಆದ್ರೆ ನಮಗೆ ಮನೆ ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಏನು ನಾವು ಈ ಸ್ಥಳದಲ್ಲಿ ನಿಂತುಕೊಂಡಿದ್ದೇವೆ, ಇದೇ ಒಂದು ಸ್ಥಳದಲ್ಲಿ ಇವಾಗ ಅವರು ಮನೆ ನಿರ್ಮಾಣ ಮಾಡ್ತಾ ಇದ್ರು. ಇವಾಗ ಈ ಜಾಗನೂ ಕೂಡ ಬೇಡ, ಯಾಕಂದ್ರೆ ನಿಧಿ ಸಿಕ್ಕಂತ ಮನೆಯಲ್ಲಿ ನಾವು ಮನೆಯನ್ನು ಕೂಡ ನಿರ್ಮಾಣ ಮಾಡೋದಿಲ್ಲ, ನಮಗೆ ಪ್ರತ್ಯೇಕವಾಗಿ ಮನೆ ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿ ಕುಟುಂಬಸ್ಥರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಅಮ್ಮ, ಈಗ ನಿನ್ನೆ ಪತ್ತೆಯಾದ ಸಮಯದಲ್ಲಿ ನಿಮಗೆ ಚಿನ್ನ ಬೇಕಂತ ಹೇಳಿದ್ರಿ, ಇವತ್ತು ಮನೆ ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿದ್ರಿ, ಬೇಡಿಕೆ ಏನಮ್ಮ ನಿಮ್ಗೆ? ನಮ್ ಬೇಡ ಏನು ಎಲ್ಲೆಲ್ಲಿ ಜನ ಹಿಡಿದು ಮನಿ ಹೊಡ್ರಿ ನನ್ ಮಗ ಜೀವನ ನೋಡಿ ಏನಾನ ಒಂದ್ ಸ್ವಲ್ಪ ಹುಡ್ಕೊಡ್ರಿ. ಅಮ್ಮ, ಈಗ ಇಲ್ಲಿ ಬೇಕೋ ಮನಿ, ಇನ್ ಬೇರೆ ಕಡೆ ಬೇಕು? ಬೇರೆ ಕಡೆನ ಹೊಡ್ರಿ, ನಮ್ಮ ಬೇರೆ ಕಡೆನ ವ್ಯವಸ್ಥೆ ಮಾಡಿ. ಅಜ್ಜಿ, ಈಗ ಇಲ್ಲಿ ಯಾಕೆ ಬೇಡ ಅನ್ನಕತ್ತೀರಿ? ಈಗ ಬ್ಯಾಡ್ರಿ, ನಾವು 3 ದಿನ ಆತೀಗ ಇಲ್ಲಿ ಅಲ್ಲಿವ್ರಿ, ನಮ್ಗ್ ಬೇರೆ ಕಡೆನ ಇದನ್ನ ಹೇಳಿವ್ರಿ. ನಾವ್ ಅದನ್ನ ಚೆನ್ನ ಬಂಗಾರನ ಒಲಿವ್ರಿ. ನನ್ನ ಮೊಮ್ಮಗ ನೌಕರಿ ಬರುವಂತ ನಮಗ್ ಬರದಿಟ್ಟು ಹೋಗ್ಬೇಕು. ಇನ್ನು ವಿದ್ಯಾಭ್ಯಾಸಕ್ಕೂ ಅವರ ನೋಡ್ಕೊಂಡು ಎಲ್ಲಾ ನೋಡ್ಕೊಂತೀವಂತ ನಮಗ ಹೇಳ್ಯಾರ. ಅಂದ್ರಮ್ಮ, ಈಗ ಮತ್ತೀಗ ನಿಮ್ಗೆ ಅವರು ಮನಿ ಕಟ್ಕೊಳಕ್ ಅವಕಾಶ ಮಾಡ್ಕೊಡ್ತೇವಂದ್ರು, ಈ ಜಗದಾಗ ನೀವು ಮನಿ ಕಟ್ಕೊಳ್ಳೋದಿಲ್ಲ? ಇಲ್ರಿ ಒಲ್ಲಿವ್ರಿ ನಾವ್ ಈಗ. ಯಾಕೆ ನಮಗ್ ಬಯ್ಯಾರಿ ಸಾಕು, ಒಬ್ಬ ಹೋದ ನಮ್ಮ ಅಮ್ಮಗ ಅವಂದ್ ಬೆಳೆದ್ರೆ ಸಾಕು. ನಾವು ಈಗ ಹಾಕಿದ ನಾವು ಮೊದ್ಲಾಗಿದ್ದನಾದ್ರೂ ಬ್ಯಾಡನ ಅಂದ್ವಿ, ಆದ್ರ ಏನ ಇರ್ಲಿ ಅಂತ ಹೇಳಿ ನಮಗ ಇದು ಸಿಗ್ತತೇನಿಲ್ಲ ನಮಗೇನ್ ಗೊತ್ತಿಲ್ಲಲ್ಲ. ಸಿಕ್ಕಿಂದಾದ್ರೆ ನಾನು ಬೇಡ ಬೇಡ ಅಂತ ಹೇಳ್ಬಿಟ್ಟಿ ನಾವು. ಈಗ ಭಯ ಅನ್ಸಾಕತ್ತೈತಿ, ಯಾಕಂದ್ರೆ ನಿಧಿ ಸಿಕ್ಕೈತಿ, ಅದ ಮನೆಯಲ್ಲಿ ಇರೋದು ಹೇಗೆ? ಬೇಡ ಬೇಡ್ರಿ ನಾವು ನಮಗ. ಹಂಗಾಗಿ ನಾವು ಬೇರೆ ಕಡೆ ಕೊಡ್ರಿ. ಈಗ ಆ ಚಿನ್ನನೂ ಬೇಡ? ಬ್ಯಾಡ್ರಿ ಅಪ್ಪ, ಚಿನ್ನ ನಮಗ ಬ್ಯಾಡ್ರಿ. ಮತ್ತಾಗ ನೌಕರಿ ಬೇಕು. ದಾರಿ ಮಾಡಿ ಕೊಡ್ಬೇಕು, ಈಗ ನಾಳೆ ಮಾಡಿ ಕೊಡ್ಬೇಕು. ಹ್ಞೂನ್ರಿ, ಮನಿ ಬೇಕಾರಿ ಇವತ್ತನ್ನಂಗಿಲ್ಲ, ನಾಳೆ ಅನ್ನಂಗಿಲ್ಲ. ಈಗ ನಮ್ಮ ಮನ್ಯಾಗ ಇಟ್ಕೊಂಡಿನಲ್ಲ, ಈಗ ಬಾಡಿಗೆ ಮನಿ ಇದ್ದಗತಿ ಆಕಿ ನನ್ನ ಮನೆಗ ನನ್ನಂತ ಕದಾರ ಅವ್ರಿಬ್ರು. ಈಗ ಈಗ ನನ್ಗ ದುಡಿಬೇಕು, ಆಕಿಗೆ ದುಡ್ಕೊಂಡು ತಿಂತೀವಿ ನಾವೀಗ. ನಮ್ಮ ಮಕ್ಕಳು ಬೇರೆ ಯಾರ, ನಾವು ತಾಯಿ ಮಕ್ಕಳು ನಮ್ಮ ಮೂವರು ಸೇರದೀವಿ. ಮಕ್ಕಳು ಅದಾರ, ಗಂಡ ಮಕ್ಕಳು ಇಲ್ಲ ಅನ್ನಂಗಿಲ್ಲ, ಅವ್ರು ಇಬ್ರು ಅದಾರ. ಅಳಿಯ ಮಾವ ನಾವು ಏನು ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ರಿತ್ತಿ ಕುಟುಂಬ ಇವಾಗ ಸಂಕಷ್ಟದಲ್ಲಿತ್ತು. ಯಾಕಂತಂದ್ರೆ ಇದೇ ಒಂದು ಜಾಗದಲ್ಲಿ ಚಿನ್ನ ಸಿಕ್ಕಿತ್ತು, ಇವಾಗ ಚಿನ್ನವನ್ನು ನಮಗೆ ಬೇಕಂತ ಹೇಳಿ ಆಗ್ರಹಿಸಿದ್ರು. ಆದ್ರೆ ಇವಾಗ ಆ ನಿಧಿ ಸಿಕ್ಕಂತ ಸ್ಥಳದಲ್ಲಿ ನಾವು ಮನೆ ನಿರ್ಮಾಣ ಮಾಡೋದಿಲ್ಲ, ನಮಗೆ ಪರ್ಯಾಯವಾಗಿ ಬೇರೆ ಕಡೆ ಮನೆ ನಿರ್ಮಾಣ ಮಾಡಿಕೊಡಬೇಕಂತ ಹೇಳಿ ಆ ಕುಟುಂಬ ಒತ್ತಾಯ ಮಾಡ್ತಾ ಇದೆ. ಸರ್ಕಾರ ಕೂಡ ಅವರಿಗೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಅವರಿಗೆ ಏನು ಅವರು ಪರ್ಯಾಯವಾಗಿ ಮನೆ ನಿರ್ಮಾಣ ಮಾಡಿಕೊಳ್ಳಲು ಅವಕಾಶ ಕೇಳ್ತಾ ಇದ್ದಾರೆ, ಅದನ್ನು ಆದಷ್ಟು ಬೇಗ ಮಾಡಿಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ. ನಾವು ಏನು ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ರಿತ್ತಿ ಕುಟುಂಬ ಇವಾಗ ಸಂಕಷ್ಟದಲ್ಲಿತ್ತು. ಯಾಕಂತಂದ್ರೆ ಇದೇ ಒಂದು ಜಾಗದಲ್ಲಿ ಚಿನ್ನ ಸಿಕ್ಕಿತ್ತು, ಇವಾಗ ಚಿನ್ನವನ್ನು ನಮಗೆ ಬೇಕಂತ ಹೇಳಿ ಆಗ್ರಹಿಸಿದ್ರು. ಆದ್ರೆ ಇವಾಗ ಆ ನಿಧಿ ಸಿಕ್ಕಂತ ಸ್ಥಳದಲ್ಲಿ ನಾವು ಮನೆ ನಿರ್ಮಾಣ ಮಾಡೋದಿಲ್ಲ, ನಮಗೆ ಪರ್ಯಾಯವಾಗಿ ಬೇರೆ ಕಡೆ ಮನೆ ನಿರ್ಮಾಣ ಮಾಡಿಕೊಡಬೇಕಂತ ಹೇಳಿ ಆ ಕುಟುಂಬ ಒತ್ತಾಯ ಮಾಡ್ತಾ ಇದೆ. ಸರ್ಕಾರ ಕೂಡ ಅವರಿಗೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಅವರಿಗೆ ಏನು ಅವರು ಪರ್ಯಾಯವಾಗಿ ಮನೆ ನಿರ್ಮಾಣ ಮಾಡಿಕೊಳ್ಳಲು ಅವಕಾಶ ಕೇಳ್ತಾ ಇದ್ದಾರೆ, ಅದನ್ನು ಆದಷ್ಟು ಬೇಗ ಮಾಡಿಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್.